ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರೂ ಆರಾಮವಾಗಿ ನೆಮ್ಮದಿಯಲ್ಲಿ ಇರಿ ಅಂತ ಹೇಳ್ತಾ ಈ ವರ್ಷ. ಸೊ ಈ ವಿಡಿಯೋದಲ್ಲಿ ನಾವು ಪಾರ್ಟ್ 1 ಮಾಡಿಯಾಗಿದೆ, ಕಾಶಿಯ ಪಾರ್ಟ್ 1 ಆಗಿದೆ. ಸೊ ಇದು ಪಾರ್ಟ್ 2 ಅಂದರೆ ತುಂಬ ಲೆಂತ್ ಇರುವ ಕಾರಣ ಇದನ್ನು ಹೀಗೆ ಡಿವೈಡ್ ಮಾಡಿ ಹಾಕಿದ್ದೇನೆ. ಸೊ ಈ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡ್ಬೋದು, ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಬನ್ನಿ, ಆಮೇಲೆ ಸಿಗ್ತೇನೆ. ಓಕೆ. ಅಲ್ಲಿಂದ ನಾವು ಬೋಟಲ್ಲಿ ನಿಧಾನವಾಗಿ ಹೋಗಲಿಕ್ಕೆ ಶುರು ಮಾಡಿದೆವು. ನೋಡಿ, ಹಕ್ಕಿಗಳೆಲ್ಲ ಬರ್ತದೆ ಹತ್ತಿರಕ್ಕೆ, ಒಂದಾದ್ರೂ ಹಾಕಿದರೆ ಹಕ್ಕಿಗಳಿಗೆ ತಿನ್ನಲೆಂದೇ ಇರುವಂತಹ ಇಲ್ಲಿ ಒಂದು ಮಿಕ್ಸರ್ ಪ್ಯಾಕೆಟನ್ನು ಮಾರಾಟ ಮಾಡಲಾಗುತ್ತದೆ. ಈಗ ನಾವು ಕಾಶಿ ವಿಶ್ವನಾಥ ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಕಾಶಿ ವಿಶ್ವನಾಥ, ಅದಕ್ಕಿಂತ ಮೊದಲು ಘಾಟ್ ಎಲ್ಲ ಬರ್ತದೆ, ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನೋಡಿ ಸಿಮ್ ಘಾಟ್. ಹೀಗೆ ಸುಮಾರು ಘಾಟ್ಗಳುಂಟು, ಎಂತ ಅಂತ ಗೊತ್ತಾಗುವುದಿಲ್ಲ ಅಷ್ಟು. ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಕ್ಯೂ ಇದೆ ನೋಡಿ, ಹೀಗೆ ಹೋಗಿ ಆಮೇಲೆ ಅಲ್ಲಿ ಮೈನ್ ಆಗಿದೆ, ಇದು ಮೈನ್ ದ್ವಾರ. ಇದು ತಿರುಗಿ ಹೋಗ್ತದೆ ನಮ್ಮ ಬೋಟ್. आती 26 तारीख को जो मेन हजारों करोड़ों आदमी आएंगे 26 तारीख को रात को 12 बजे, शाम को 6 बजे से रात को 12 बजे तक चलेगा पब्लिक लाखों का। वो देखिए मणिकंदा घाट छूट गया, मणिकंदा घाट छूट गया, वो वाला है, वो लकड़ी वाला है, वही लकड़ी वाला, वो मणिकंदा घाट है, देखिए लकड़ी वाला, वो पीछे वाला है। पहले बताओ. ಸೊ ಇದರಲ್ಲಿ ಹೋಗಲಿಕ್ಕೆ ಒಬ್ಬರಿಗೆ 200 ರೂಪಾಯಿ, ಆಮೇಲೆ 300 ರೂಪಾಯಿ ಎಲ್ಲ ಹೇಳ್ತಾರೆ. ಸೊ ಸ್ವಲ್ಪ ನೋಡಿ ಮಾತಾಡಿದಾಗ ಕಮ್ಮಿಗೆ ಬರ್ತದೆ. ಇದೊಂದು ನೋಡಿ ಸೇತುವೆ, ಈ ಗಂಗೆಯಲ್ಲೊಂದು ಸೇತುವೆ. ಮೇಲ್ಗಡೆ ವಾಹನ ಹೋಗ್ತದೆ, ಕೆಳಗಡೆ ಅಂತ ಗೊತ್ತಿಲ್ಲ. ಆ ನಂತರ ಇಲ್ಲಿ ಘಾಟ್ ಎಲ್ಲ ಸುಮಾರು ಸಿಕ್ಕಿತ್ತು. ನಮೋ ಘಾಟ್, ಇದು ನಮೋ ಘಾಟ್. वाराणसी श्री काशी।
ಬೋಟಲ್ಲಿ ವಾಪಸ್ ಬಂದ ನಂತರ ಈಗ ಗಂಗಾ ಸ್ನಾನವನ್ನು ಮಾಡ್ತಾ ಇದ್ದೀನಿ. ಓಂ ಶ್ರೀ ಚನ್ನಸ್ನಾಥ ಪುಣ್ಯಂ ಪವಿತ್ರಂ ಪಾಪನಾಶನಂ ಶ್ರೀಯಾರ್ತಿ ದೇವಿ ಲಕ್ಷ್ಮೀ ವಸಿ ಸರ್ವದಾ. ಓಂ ಶ್ರೀ ಶಿವಾಯ ನಮಸ್ತುಭ್ಯಂ. ಓಂ ಶ್ರೀ शिवाय नमस्तु. खूब आनंद रहिए. काशी यात्रा मंगलमय रहेगा. विश्वनाथ ಗಂಗೆಯಲ್ಲಿ ಸ್ನಾನ ಆಗಿ ಒಂದು ನಾಮ ಹಾಕಿ ಒಂದು ಕೂಲಿಂಗ್ ಗ್ಲಾಸ್ ಪರ್ಚೇಸ್ ಮಾಡಿ ಇನ್ನು ದೇವರ ದರ್ಶನಕ್ಕೆ ಹೋಗೋದು. ಸೊ ನೋಡಿ ಇಲ್ಲೇ ಸ್ನಾನ ಮಾಡಿದ್ದು. ಇವರು ನನ್ನಮ್ಮ. ಹಾಯ್ ಮಾಡು. ಹಾಯ್ ಯಾರು? ಹಾಯ್ ಯೂಟ್ಯೂಬ್. ಸೊ ನೀವು ಕಾಶಿಗೆ ಬಂದರೆ ತುಂಬ ನೋಡಲಿಕ್ಕಿದೆ. ಎಷ್ಟು ನೋಡಿದರೆ ಮುಗಿಯುವುದಿಲ್ಲ. ಆಮೇಲೆ ಈ ಒಂದು ಗಂಗಾ ಜಲವನ್ನು ಬೋಟಲ್ಲಿ ಹೋಗಿ ತಗೊಂಡು ಹಾಗೆ. ಸೊ ನೋಡಿ ಸುಸ್ತಾಗಲಿಕ್ಕೆ ಶುರುವಾಯಿತು. ಇನ್ನು ವಿಶ್ವೇಶ್ವರ, ನಮ್ಮ ಕಾಶಿ ವಿಶ್ವನಾಥ ದೇವರನ್ನು, ವಿಶ್ವೇಶ್ವರ ಅಂತವೇ ಬರ್ತದೆ ನನಗೆ, ಯಾಕೆ ಗೊತ್ತಿಲ್ಲ. ವಿಶ್ವನಾಥನನ್ನು ದರ್ಶನ ಮಾಡಬೇಕು. ಸೊ ನೋಡುವ ಹಾಗಾಗಿ ಇದಾದ ನಂತರ ಆಮೇಲೆ ನಾವು ಅಯೋಧ್ಯೆಗೆ ಹೋಗ್ತೇವೆ ಇವತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಅಂದರೆ ಇಲ್ಲಿ ವಿಶ್ವನಾಥನ ಸನ್ನಿಧಿಯಲ್ಲಿ ಅಂತೆಲ್ಲ ತೋರಿಸಲಿಕ್ಕೆ ಅದನ್ನು ತೋರಿಸಿ ಆಮೇಲೆ ಎಂಡ್ ಮಾಡ್ತೇನೆ. ಅಂದರೆ ಲಾಂಗ್ ಆಗ್ತಾ ಉಂಟು, ಸ್ಟೋರೇಜ್ ಇಲ್ಲ. ಓಕೆ. ಸೊ ನಾವೀಗ ಮಣಿಕರ್ಣಿಕಾ ಘಾಟಲ್ಲಿದ್ದೇವೆ. ಇಲ್ಲೆಲ್ಲ ನೋಡಿ ಸೌದೆಲ್ಲ ಇಟ್ಟಿದ್ದಾರೆ, ಶವ ಹೊತ್ತಿಸಲಿಕ್ಕೆ. ಹಾಂ ಅಲ್ಲಿ ಒಳಗೆ ಹೋಗೋದಾ? ಇಲ್ಲಿದ್ದಾರೆ ನೋಡಿ, ಇಲ್ಲಿ ಸೌದೆ ಅಟ್ಟಿ ಮುಂದೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ನಾವೀಗ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. 1 ಕಿಲೋಮೀಟ್ರ್ ಹಿಂದೆಯಿಂದಲೇ ಕ್ಯೂ ಅಲ್ಲಿ. ಇವರೆಲ್ಲ ಒಟ್ಟಿಗಿದ್ದಾರೆ. ಅಣ್ಣಯ್ಯ ನೋಡಿ, ಅಣ್ಣಯ್ಯ ಹಾಯ್ ಮಾಡಿ. ಹಾಯ್. ಇವರು ಸಹ. ಸೊ ನಿತ್ಯ ಸಾಕಾಯಿತು, ನೋಡಬೇಕಷ್ಟೇ. ಸೊ ನಿನ್ನೆ ಕಾಶಿಗೆ ಹೋಗಿದ್ದು. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಗೈಸ್, ಇಲ್ಲಿವರೆಗೆ ನೋಡಿದಂಥ ನಿಮಗೆ ಥ್ಯಾಂಕ್ ಯು. ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ಯಾಕೆ ಲಾಸ್ಟಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗ್ತದಲ್ಲಿ. ಅಂದರೆ ನಾವು ಒಂದು ತುಂಬ ಹೊತ್ತಿನಲ್ಲಿ ಕಾದು ಆದ ನಂತರ ಅಲ್ಲಿ ಮೊಬೈಲ್ ಇದು ಕೊಡಲಿಕ್ಕೆ ಹೇಳ್ತಾರೆ. ಅಲ್ಲಿ ಒಂದು ಶಾಪ್ ಇರ್ತದೆ ಹೊರಗಡೆ ಎಲ್ಲ. ಅವರು ಬಂದು ಅವರು ಅಂದರೆ ಅವ್ರದ್ದು ಬಾಕ್ಸ್ ಇರ್ತದೆ, ಅದರಲ್ಲಿ ಇಟ್ಟುಕೊಳ್ಳಿಕ್ಕಂತ ಅವರು ಬರ್ತಾರೆ. ಸೊ ಅದನ್ನು ನಾವು ಕೊಡದಿದ್ದರೆ ಪೊಲೀಸರು ಸಿಗ್ತಾರಲ್ಲ. ಸೊ ಅದನ್ನು ಕೊಡಲಿಕ್ಕೆ ಆಗದ ಕಾರಣ ಎಂತಾಯಿತು ಅಂತ ಹೇಳಿದರೆ ನನ್ನನ್ನು ಒಳಗೆ ಬಿಡಲಿಲ್ಲ. ಸೊ ಎಂತ ಮಾಡಬೇಕು, ಕೊಡಬೇಕಲ್ಲ. ಆ ಪೊಲೀಸ್ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಕೊಡುವವರಲ್ಲಿ ಹೇಳ್ತಾರೆ. ಸೊ ನಾನು ಕೊಟ್ಟಾದ ನಂತರ ಅವ್ರು ಯಾರಂತ ಗೊತ್ತಿಲ್ಲ, ನಾವು ಹೇಗೆ ನಂಬೋದು. ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದರೆ ದುಡ್ಡು ಬೇಡ ನಮಗೆ, ಆದರೆ ಪ್ರಸಾದ ಕೊಡ್ತಾರೆ. ಆ ಪ್ರಸಾದಕ್ಕೆ 250 ಆಗ್ತದೆ ಅಂತ ಹೇಳ್ತಾರೆ. ಸೊ ಇದೊಂದು ಮನಿ ಮಾಡುವಂತಹ ಪ್ಲ್ಯಾನ್ ಅಲ್ಲಿದೆ. ಆದರೆ ಎಂಥ ಸೆಕ್ಯೂರಿಟಿ ಬಾಕ್ಸ್ ಒಳಗೆಯೂ ಇದೆ ನಮ್ಮ ಈ ಮೊಬೈಲೆಲ್ಲ ಇಡಲಿಕ್ಕೆ. ಸೊ ಆ ಪೊಲೀಸ್ ಎಂತ ಹೇಳಿದರೆ ಹೊರಗಡೆ ಇದನ್ನು ಕೊಡು ಅಂತ ಹೇಳಿದ. ನಾನು ಎಂತ ಮಾಡಲಿ, ಒಳಗಡೆ ಹೋದಾಗ ಅಲ್ಲಿ ಇತ್ತು. ಸೊ ಗೌರ್ಮೆಂಟ್ನವ್ರದ್ದೇ ಹೀಗೆಲ್ಲ ಆಗ್ತದೆ. ಸೊ ಎಂತ ಅಂತ ಗೊತ್ತಿಲ್ಲ. ಆಮೇಲೆ ಅಷ್ಟು ನಾವು ವೆಯ್ಟ್ ಮಾಡಿ ನೋಡಲಿಕ್ಕೆ ಹೋಗುವಾಗ, ದೇವರ ದರ್ಶನ ಮಾಡುವಾಗ ಅಲ್ಲಿ ದೂಡಲಿಕ್ಕೆ ಅಂದರೆ ಪೊಲೀಸರೇ ಒಂದು ನಿಂತ್ಕೊಂಡಿರ್ತಾರೆ. ಜಸ್ಟ್ ನಾವು ಹೋಗಿ ನೋಡಲಿಕ್ಕೆ ಪುರುಸೊತ್ತಿಲ್ಲ, ದೂಡಿ ಆಗ್ತದೆ ಎಂತ ನೋಡೋದು. ಸೊ ಇಲ್ಲಿಂದ ಸುಮಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೇವೆ ನಾವು, ಹಾಗೆ ನೋಡಬೇಕು, ಈಗ ನೋಡಬೇಕು ಅಂತ ಹೇಳಿ.
ಸೊ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಸೊ ನನಗೆ ಹಾಗೆ ಆಗಿತ್ತು, ಹಾಗಾಗಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದೆ ನಾನು. ಸೊ ಆದರೆ ವಿಶ್ವನಾಥನ ದರ್ಶನ ಚೆನ್ನಾಗಿ ಆಗಿತ್ತು ನನಗೆ. ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಸೊ ಇಲ್ಲಿವರೆಗೆ ನೋಡಿದ ನಿಮಗೆ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ನಾವು ಅಯೋಧ್ಯೆಗೆ ಹೋಗ್ತೇವೆ ಇಲ್ಲಿಂದ. ಸೊ ಅದನ್ನು ಸ್ವಲ್ಪ 1-2 ಪಾರ್ಟ್ ಮಾಡಬೇಕಾಗ್ಬೋದು. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.